I have already made couple of videos on don't make huge commitments, especially 1 crore loan ಅಥವಾ 80 ಲಕ್ಷ 90 ಲಕ್ಷ ಲೋನ್ ಮಾಡ್ಕೊಂಡು ಮನೆ ತಗೋಬೇಡಿ ಅಂತ ಒಂದು 3 ವಿಡಿಯೋ ಮಾಡಿದ್ದೆ. ಒಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ, ಬೇಗ ಓದ್ಕೊಳ್ಳಿ. ಏನ್ ಹೇಳಿದ್ದಾರೆ ಅಂದ್ರೆ, ನೋ ಒನ್ ವಿಲ್ ಗೋಯಿಂಗ್ ಟು ಪೇ EMI ಫಾರ್ ಲೈಫ್ ಲಾಂಗ್ ಅಂಡ್ ನಾವು ರೀಪೇ ಮಾಡಬಹುದು, ಬೇಗ ಆಪ್ಷನ್ ಇದೆ, ಪ್ಲಸ್ ರೀಪೇ ಮಾಡ್ತಾನೆ ಜೊತೆಗೆ ನಮ್ಮ ಮಕ್ಕಳನ್ನು ಓದಿಸಬಹುದು, ಮನೆನೂ ಕಟ್ಟಬಹುದು ಎಲ್ಲ ಹೇಳಿದ್ದಾರೆ. ಬಟ್ ಅವ್ರು ಹೇಳ್ತಿರೋದು ಯಾವ ಗ್ರೇಡ್ ಬರ್ತಾರೆ ಗೊತ್ತಾ? ವೆನ್ ಯು ಓನ್ಲಿ ಅರ್ನ್ ಮೋರ್ ದೆನ್ 2 lakhs ಸ್ಯಾಲರಿ, ಸೊ ನೀವು ಗಂಡ ಹೆಂಡತಿ ಸೇರಿ 2 ಲಕ್ಷದ ಮೇಲೆ ಅರ್ನ್ ಮಾಡಿದ್ರೆ ಮಾತ್ರ RTR ಬರ್ತೀರಾ. ಎಷ್ಟಿದೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಓನ್ಲಿ 1.5% ಪಾಪ್ಯುಲೇಷನ್ ಅಷ್ಟೇ ಎಲಿಜಿಬಲ್ ಇರೋದು. ಇನ್ ಮಿಗ್ದವರೆಲ್ಲ ಎಲ್ಲಿದ್ದಾರೆ ಗೊತ್ತಾ? ಇಷ್ಟು ಸ್ಟಾಟ್ಸ್ ಹೇಳ್ತೀನಿ, ನೋಡ್ಕೊಂಡ್ ಬನ್ನಿ. ನಮ್ಮ ಇಂಡಿಯಾದ್ದು ಆವರೇಜ್ ಸ್ಯಾಲರಿ ಎಷ್ಟಿದೆ ಅಂತ. ಲೋವರ್ ಮಿಡಲ್ ಕ್ಲಾಸ್ ಅವ್ರದ್ದು 20 ರಿಂದ 25 ಸಾವಿರ ಇದೆ. ಅಪ್ಪರ್ ಮಿಡಲ್ ಕ್ಲಾಸ್ ಅವ್ರದ್ದು 30 to 35K ಇದೆ. ಬ್ಯಾಂಕ್ ಅವ್ರು ನಿಮಗೆ ಲೋನ್ ಕೊಡ್ಬೇಕಾದ್ರೆ ನಿಮ್ ಸ್ಯಾಲರಿ ನೋಡೇ ಕೊಡೋದು, ನಿಮ್ ರೆವೆನ್ಯೂ ಎಷ್ಟಿದೆ ಅಂತ ನೋಡೇ ಕೊಡೋದು. ಲೆಟ್ಸ್ ಸೇ 80 lakhs to 1 crore ಲೋನ್ ನೀವು ಅಫೋರ್ಡ್ ಮಾಡಬೇಕು ಅಂದ್ರೆ, ಲೆಟ್ಸ್ ಸೇ ಇಂಟ್ರೆಸ್ಟ್ ರೇಟ್ 8 to 9% ಇದೆ ಅನ್ಕೋಣ. ಈಗ ಜಾಸ್ತಿ ಇದೆ, 10 to 11 ಇದೆ. 20 years ಇಟ್ಕೊಂಡ್ರೆ ಮಿನಿಮಮ್ 86,700 ರೂಪಾಯಿ ಬೇಕು ಪರ್ ಮಂತ್. ಇಮ್ಯಾಜಿನ್ ಮಾಡ್ಕೊಳ್ಳಿ, 80 to 90K EMI. 1 ಲಕ್ಷ ಸ್ಯಾಲರಿ ಬರ್ತಾರಲ್ಲ ಅವ್ನಿಗೆ ದೇವರನೇ ಆಗಲ್ಲ. ಯಾಕಂದ್ರೆ ಬರೀ EMI ಕಟ್ಕೊಂಡ್ರೆ ಇನ್ ಮಿಕ್ಕಿದ 10,000ದಲ್ಲಿ ಮನೆ ನಡೆಯುತ್ತಾ? ಓನ್ಲಿ 2 lakhs ರೆವೆನ್ಯೂ ಮಾಡಿದ್ರೆ ಮಾತ್ರ ಪಾಸಿಬಲ್. ಸೊ ಆ ಕ್ಯಾಟಗರಿ ಇರೋದು ಓನ್ಲಿ 1.5% ಪಾಪ್ಯುಲೇಷನ್. 1 to 2 lakh ಅರ್ನ್ ಮಾಡೋರು 5% ಪಾಪ್ಯುಲೇಷನ್ ಇದ್ದಾರೆ. ನಾನ್ ಮಾಡಿದ್ದು ಮಿಡಲ್ ಕ್ಲಾಸ್ ಅವರಿಗೆ. ಮಿಡಲ್ ಕ್ಲಾಸ್ ಕಷ್ಟ ನಂಗೆ ಗೊತ್ತು, ಬಿಕಾಸ್ ಐ ಆಮ್ ಫ್ರಮ್ ಮಿಡಲ್ ಕ್ಲಾಸ್. ಸೊ 1 ಕೋಟಿ ಅಂದ್ರೆ ಸಾಮಾನ್ಯ ಮಾತಲ್ಲ, ಆಯ್ತಾ? ನೀವು 50 ಲಕ್ಷನೇ ಅಂತ ತಗೊಳ್ಳಿ, ಅದು ಅಷ್ಟೇ ಸಾಮಾನ್ಯ ಅಲ್ಲ. ಇವ್ರು ಹೇಳಿದ ಪ್ರಕಾರ 1 ಕೋಟಿನ ನಾವು ಅಷ್ಟು ಫಾಸ್ಟ್ ಆಗಿ ರೀಪೇ ಮಾಡಕ್ ಆಗಲ್ಲ. ನೀವು ಮಾಡಿದ್ರು ಕೂಡ ನಿಮಗೆ ರೆವೆನ್ಯೂ ಹಂಗೆ ಇರಬೇಕು. ಸೊ ಅದು ಎಲ್ರಿಗೂ ಬರಲ್ಲ. ಸೊ ಇಟ್ಸ್ ನಾಟ್ ಮೀ ಜನರಲೈಸಿಂಗ್, ಆಯ್ತಾ? ನಾನು ಜನರಲೈಸ್ ಮಾಡ್ತಾನೆ ಇಲ್ಲ. ಸ್ಟಾಟ್ಸ್ ನಿಮ್ಮ ಮುಂದೆನೇ ಇದೆ, ನೀವೇ ಯೋಚನೆ ಮಾಡಿ. ನಾನು ಹೇಳ್ತಿರೋದು ರಿಯಾಲಿಟಿ. ಸೊ ಆಲ್ಮೋಸ್ಟ್ 98.5% ಆ ಬ್ರಾಕೆಟ್ ಒಳಗೆ ಬರೋದೇ ಇಲ್ಲ. ಸೊ ಅಲ್ಲಿಗೆ ಅಲ್ಲೇ ಆಯ್ತಲ್ಲ ಗುರು, ಮೆಜಾರಿಟಿ ನಮ್ಗೆ ಅಫೋರ್ಡ್ ಮಾಡಕ್ಕೆ ಆಗಲ್ಲ. ಸುಮ್ಮನೆ ನಾವು ಯಾಕೆ ತಗೋತೀವಿ? ಬಿಕಾಸ್ ಸೊಸೈಟಿ ಪ್ರೆಷರು. ತಗೊಂಡಿಲ್ಲ ಅಂದ್ರೆ ಅವರು ಹೆಣ್ಣು ಕೊಡಲ್ಲ, ಅವ್ರೇನ್ ಅನ್ಕೊಂತಾರೆ, ಇವ್ರೇನ್ ಅನ್ಕೊಂತಾರೆ, ಅಥವಾ ಅಪ್ಪ ಅಮ್ಮಂಗೆ ಬೇಜಾರಾಗತ್ತೆ. ಸಿ ಬ್ರೋ, ಮನೆ ಕಟ್ಟಿ, ಮನೆ ಮಾಡಿ, ಸೈಟ್ ತಗೊಳ್ಳಿ. ನಿಮ್ ಕೈಯಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ಮಾಡಿ, ಆಯ್ತಾ? ನೀವು 20 ಲಕ್ಷ 30 ಲಕ್ಷ ಸಿಗತ್ತೆ ಅಷ್ಟೇ ತಗೊಳ್ಳಿ, 50 ಲಕ್ಷ ಸಿಗತ್ತೆ ಅಷ್ಟೇ ತಗೊಳ್ಳಿ. ಸುಮ್ನೆ ಮಾಡ್ತಾರೆ ಸಿಗತ್ತೆ 80 ಲಕ್ಷ 1 ಕೋಟಿ ಅಂತೆಲ್ಲ ಹೋಗ್ಬೇಡಿ. ನಿಮಗೆ ತಗೊಳ್ಳೋದೇನೋ ತಗೊಂಡ್ಬಿಡ್ತೀರಾ, ಅದಾದ್ಮೇಲೆ ಎಷ್ಟು ಕಷ್ಟ ಪಡ್ತಾರೆ ಅಂತ ಒಂದಿಷ್ಟು ಸ್ಕ್ರೀನ್ ಶಾಟ್ಸ್ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಐ ಆಮ್ ನಾಟ್ ಸ್ಕೇರಿಂಗ್ ಯು, ಆಯ್ತಾ? ಐ ಆಮ್ ಜಸ್ಟ್ ಗಿವಿಂಗ್ ದ ಫ್ಯಾಕ್ಟ್ಸ್. ಇಟ್ಸ್ ಅಪ್ ಟು ಯು. ನೀವು ತಗೋತಿರೋ ಬಿಡ್ತಿರೋ ನಿಮ್ ಇಷ್ಟ. ಬಟ್ ಪ್ರೆಸೆಂಟ್ ಲೈಫ್ ನ ಬರ್ಬಾದ್ ಮಾಡ್ಕೋಬೇಡಿ, ಅಷ್ಟೇ ರಿಕ್ವೆಸ್ಟ್. ಥ್ಯಾಂಕ್ ಯು.